ನೋಡಿ ಬಳ್ಳಾರಿ ಜೈಲು ಕೈದಿಗಳು ಎಷ್ಟು ಮಂದಿ ತುಂಬಿದ ಇಟ್ಟರೆ ಆ ಜೈಲು ಸುಧಾರಿಸ್ತೈತೆ ಅಂದರೆ ಇವತ್ತು 2 ಜೈಲು ಕ್ಯಾನ್ಸಲ್ ಆಗಿದ್ದಾವೆ CB ಮತ್ತು ಕ್ವಾರಂಟಿ. ಆದರೆ ಮೇನ್ ಜೈಲ್ನಾಗ ಎಷ್ಟು ಕೈದಿಗಳನ್ನ ಇಡ್ಬೋದು ಅಂದರೆ 112 ಪ್ರಿಸನರ್ಗೆ 5 ರೂಮ್ ಅದಾವೆ. A B C D E ಅಂತ 5 ರೂಮ್ ಅದಾವೆ. 7 ಬ್ಲಾಕ್ನಾಗ ಕೆಲವೊಂದು ಸೆಲ್ಗಳು ಅದಾವೆ. ಆಮೇಲೆ 10 ಬ್ಲಾಕ್ನಾಗ ಒಂದು 8 ಸೆಲ್ ಅದಾವೆ. 3 ನಂಬರು 1 ನಂಬರ್ ಅವೊಂದಿಷ್ಟು ರೂಮ್ಗಳು ಅದಾವೆ. ಅದನ್ನು ಹೊರತುಪಡಿಸಿದ್ರೆ ಆ ಜೈಲಲ್ಲೇ ಕೇವಲ ಒಂದು 200ರಿಂದ 250 ಕೈದಿಗಳು ಸೇಫ್ ಆಗಿರ್ಬೋದು. ಅದನ್ನು ಬಿಟ್ಟರೆ 1000 ಜನ ಕೈದಿಗಳು ಹಾಕೋದು ಅದು ಅಲ್ಲಿ ನಡೆಯಂಗಿಲ್ಲ. ಯಾಕಂದರೆ CB ಮತ್ತು ಕ್ವಾರಂಟಿ ಓಪನ್ ಇದ್ದರೆ 5,000 ಜನನೂ ಹಾಕ್ಬೋದಲ್ಲಿ. ಸಿಬ್ಬಂದಿಗಳು ಭಾಳ ವಿರಳ. ಯಾಕಂದ್ರೆ ಹೋಮ್ ಗಾರ್ಡ್ಸ್ಗಳು ಇಟ್ಕೊಂಡಾರೆ ಇವರು. ಯಾಕಂದ್ರೆ ಹೋಮ್ ಗಾರ್ಡ್ಸ್ಗಳಿಗೆ ಏನು ಗೊತ್ತು, ಇವತ್ತು ರಿಟೈರ್ಡ್ ಆದಂಥ ಯೋಧರಿಗೆ ವ್ಯಾಲ್ಯೂಯೇಷನ್ ಇಲ್ಲ ಜೈಲು ಒಳಗಡೆ. ಎಲ್ಲ ಅಧಿಕಾರಿಗಳು ಜೈಲರ್ಗಳು IG DG ದ ಪ್ರಭಾವ ಐತಿ. ಅಲ್ಲಿ ಸಾಮಾನ್ಯ ಪೊಲೀಸರಿಗೆ ಏನು ವ್ಯವಸ್ಥೆ ಇಲ್ಲ. ಇದು ಸತ್ಯ ಹೇಳ್ತೀನಿ ನಾನು. ಹೌದು, ಇವತ್ತು ಪೊಲೀಸ್ನವರು ಹೆದರ್ತಾರೆ. ಹೋಮ್ ಗಾರ್ಡ್ಸ್ಗಳು ಏನು ಮಾಡ್ತಾರೆ, ಅವ್ರು ಕಮ್ಮಿ ಸಂಬಳ ಇರ್ತೈತಿ. ಅವ್ರ ಕಡೆಯಿಂದ ಕೈದಿಗಳು ಬೇಕಾದಷ್ಟು ವಸ್ತುಗಳನ್ನ ತರಿಸ್ಕೊಳ್ಳೋಂಥ ವ್ಯವಸ್ಥೆನ ನಾನು ನೋಡಿದ್ದೀನಿ. ಮತ್ತು ಅಲ್ಲಿ ಪೊಲೀಸ್ನವರು ತಂದು ಒದಗಿಸೋಂಥ ವ್ಯವಸ್ಥೆನ ನೋಡಿದ್ದೀನಿ. ಅಧಿಕಾರಿಗಳು ಅವ್ರಿಗೆ ಸವಲತ್ತುಗಳು ಕೊಡೋಂಥ ವ್ಯವಸ್ಥೆನ ನಾನು ನೋಡಿದ್ದೀನಿ. ಕೈದಿಗಳನ್ನ ನಾನು ಯಾವ ಕಾನೂನು ಸಹಾಯ ಇಲ್ದೇ 14 ದಿವಸ ಪೆರಲ್ ಕಳಿಸಿ ಬಂದಂಥ ತಲೆನ ನಾನು ತೋರಿಸ್ತಿದ್ದೀನಿ. ನೋಡಿ ಬಳ್ಳಾರಿ ಜೈಲು ಕೈದಿಗಳು ಎಷ್ಟು ಮಂದಿ ತುಂಬಿದ ಇಟ್ಟರೆ ಆ ಜೈಲು ಸುಧಾರಿಸ್ತೈತೆ ಅಂದರೆ ಇವತ್ತು 2 ಜೈಲು ಕ್ಯಾನ್ಸಲ್ ಆಗಿದ್ದಾವೆ CB ಮತ್ತು ಕ್ವಾರಂಟಿ. ಆದರೆ ಮೇನ್ ಜೈಲ್ನಾಗ ಎಷ್ಟು ಕೈದಿಗಳನ್ನ ಇಡ್ಬೋದು ಅಂದರೆ 112 ಪ್ರಿಸನರ್ಗೆ 5 ರೂಮ್ ಅದಾವೆ. A B C D E ಅಂತ 5 ರೂಮ್ ಅದಾವೆ. 7 ಬ್ಲಾಕ್ನಾಗ ಕೆಲವೊಂದು ಸೆಲ್ಗಳು ಅದಾವೆ. ಆಮೇಲೆ 10 ಬ್ಲಾಕ್ನಾಗ ಒಂದು 8 ಸೆಲ್ ಅದಾವೆ. 3 ನಂಬರು 1 ನಂಬರ್ ಅವೊಂದಿಷ್ಟು ರೂಮ್ಗಳು ಅದಾವೆ. ಅದನ್ನು ಹೊರತುಪಡಿಸಿದ್ರೆ ಆ ಜೈಲಲ್ಲೇ ಕೇವಲ ಒಂದು 200ರಿಂದ 250 ಕೈದಿಗಳು ಸೇಫ್ ಆಗಿರ್ಬೋದು. ಅದನ್ನು ಬಿಟ್ಟರೆ 1000 ಜನ ಕೈದಿಗಳು ಹಾಕೋದು ಅದು ಅಲ್ಲಿ ನಡೆಯಂಗಿಲ್ಲ. ಯಾಕಂದರೆ CB ಮತ್ತು ಕ್ವಾರಂಟಿ ಓಪನ್ ಇದ್ದರೆ 5,000 ಜನನೂ ಹಾಕ್ಬೋದಲ್ಲಿ. ಸಿಬ್ಬಂದಿಗಳು ಭಾಳ ವಿರಳ. ಯಾಕಂದ್ರೆ ಹೋಮ್ ಗಾರ್ಡ್ಸ್ಗಳು ಇಟ್ಕೊಂಡಾರೆ ಇವರು. ಯಾಕಂದ್ರೆ ಹೋಮ್ ಗಾರ್ಡ್ಸ್ಗಳಿಗೆ ಏನು ಗೊತ್ತು, ಇವತ್ತು ರಿಟೈರ್ಡ್ ಆದಂಥ ಯೋಧರಿಗೆ ವ್ಯಾಲ್ಯೂಯೇಷನ್ ಇಲ್ಲ ಜೈಲು ಒಳಗಡೆ. ಎಲ್ಲ ಅಧಿಕಾರಿಗಳು ಜೈಲರ್ಗಳು IG DG ದ ಪ್ರಭಾವ ಐತಿ. ಅಲ್ಲಿ ಸಾಮಾನ್ಯ ಪೊಲೀಸರಿಗೆ ಏನು ವ್ಯವಸ್ಥೆ ಇಲ್ಲ. ಇದು ಸತ್ಯ ಹೇಳ್ತೀನಿ ನಾನು. ಹೌದು, ಇವತ್ತು ಪೊಲೀಸ್ನವರು ಹೆದರ್ತಾರೆ. ಹೋಮ್ ಗಾರ್ಡ್ಸ್ಗಳು ಏನು ಮಾಡ್ತಾರೆ, ಅವ್ರು ಕಮ್ಮಿ ಸಂಬಳ ಇರ್ತೈತಿ. ಅವ್ರ ಕಡೆಯಿಂದ ಕೈದಿಗಳು ಬೇಕಾದಷ್ಟು ವಸ್ತುಗಳನ್ನ ತರಿಸ್ಕೊಳ್ಳೋಂಥ ವ್ಯವಸ್ಥೆನ ನಾನು ನೋಡಿದ್ದೀನಿ. ಮತ್ತು ಅಲ್ಲಿ ಪೊಲೀಸ್ನವರು ತಂದು ಒದಗಿಸೋಂಥ ವ್ಯವಸ್ಥೆನ ನೋಡಿದ್ದೀನಿ. ಅಧಿಕಾರಿಗಳು ಅವ್ರಿಗೆ ಸವಲತ್ತುಗಳು ಕೊಡೋಂಥ ವ್ಯವಸ್ಥೆನ ನಾನು ನೋಡಿದ್ದೀನಿ. ಕೈದಿಗಳನ್ನ ನಾನು ಯಾವ ಕಾನೂನು ಸಹಾಯ ಇಲ್ದೇ 14 ದಿವಸ ಪೆರಲ್ ಕಳಿಸಿ ಬಂದಂಥ ತಲೆನ ನಾನು ತೋರಿಸ್ತಿದ್ದೀನಿ.